ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಲೇಸ್ಗೆ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಲೇಸ್ನ ನೀವು ಸೀರೆ ಲೆಂತ್ ಇರುತ್ತಲ್ಲ, ಅದು ಪಲ್ಲು, ಅದರ ಸೈಜ್ ತಗೊಂಡು ನೀವು ನಾರ್ಮಲ್ ಮಷೀನಿಂದ ಕೂಡ ಸ್ಟಿಚ್ ಮಾಡ್ಕೋಬೋದು ಸೀರೆಗೆ. ಈ ಡಿಸೈನ್ಗೆ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಹಾಗೆ ಈ ಥರ ಚಿಕ್ಕ ಬೀಡ್ಸ್ಗಳನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ. ಮೊದಲು ನಾನು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ನೀಡಲ್ನ ಚುಚ್ಚಬೇಕು, ದಾರನ ತಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆಯಿತು. ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕ್ಕೋತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಟು ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಇವಾಗ 2 ಚೈನ್ಸ್, 1 2 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. ಅಗೇನ್ 2 ಚೈನ್ಸ್, ಮತ್ತೆ 2 ಚೈನ್ಸ್ ಹಾಕ್ಕೊಳ್ಳಿ. ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕಿದ್ದೀನಿ, ಅದಾದಮೇಲೆ 2 ಚೈನ್ನ ನಾನು 2 ಟೈಮ್ಸ್ ಹಾಕಿದ್ದೀನಿ. ಇಲ್ಲಿಂದ ಇವಾಗ 8 ಚೈನ್ಗಳನ್ನು ಹಾಕ್ತೀನಿ. 8 ಚೈನ್ಸ್ ಹಾಕಬೇಕು. 8 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆಗೆ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ಳೋಣ. ಇಷ್ಟು ಗ್ಯಾಪ್ ಇದ್ದರೆ ಸಾಕು. ನೋಡಿ, ಯು ಶೇಪಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಒಂದು 5 ಚೈನ್ 6 ಚೈನ್ ಗ್ಯಾಪ್ಗೆ ಮಾಡಿಕೊಂಡ್ರೆ ಸಾಕು. ಓಕೆ, ನೋಡಿ ಈ ಥರ ಬರಬೇಕು. ಇಲ್ಲಿ ಮತ್ತೆ ನಾನಿವಾಗ 2 ಚೈನ್ಸ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅಗೇನ್ 2 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. 8 ಚೈನ್ಸ್ ಆದಮೇಲೆ 2 ಚೈನ್ನ ನಾನು 2 ಟೈಮ್ಸ್ ಹಾಕಿದ್ದೀನಿ. ಇಲ್ಲಿಂದ ಇವಾಗ ಮತ್ತೆ 5 ಚೈನ್ ಹಾಕ್ಕೋಬೇಕು. ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ. 5 ಚೈನ್ ಆದಮೇಲೆ ಮತ್ತೆ 2 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. ಅಗೇನ್ 2 ಚೈನ್ಸ್, 2 ಚೈನ್ನ 2 ಟೈಮ್ಸ್. ಇಲ್ಲಿಂದ ಮತ್ತೆ 8 ಚೈನ್ಗಳನ್ನು ಹಾಕಬೇಕು. 2 ಆರ್ಚ್ಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ 8 ಚೈನ್ಸ್, ಇದನ್ನು ಕೂಡ ಯು ಶೇಪಲ್ಲಿ ಬರೋ ಥರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದೇ ಡಿಸ್ಟೆನ್ಸಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು. ನೋಡಿ ಈ ಥರ ಬರಬೇಕು. ಇಲ್ಲಿಂದ ಮತ್ತೆ 2 ಚೈನ್ 2 ಟೈಮ್ಸ್. 8 ಚೈನ್ ಇದೆಯಲ್ಲ, ಅದರ ಅಕ್ಕಪಕ್ಕ 2 ಚೈನ್ನ 2 ಟೈಮ್ಸ್ ಹಾಕ್ಕೊಳ್ಳಿ. ಮಿಡಲ್ನಲ್ಲಿ 5 ಚೈನ್ಸ್, ಅದು ಕುಚ್ಚು ಹಾಕಲಿಕ್ಕೆ. ಇಲ್ಲಿಂದ ಮತ್ತೆ 5 ಚೈನ್ಸ್, 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡಿ ಈ ಥರ ಬಂದಿದೆ ಬೇಸ್ ಲೈನ್ ಯಾವುದೇ ರೀತಿ ಸುಕ್ಕು ಬರದೇ ಇರೋ ರೀತಿ ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮೇಲೆ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ. ಇಲ್ಲಿಂದ ನಾನು 5 ಚೈನ್ ಹಾಕ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಹಾಕಿ
ಇಲ್ಲಿಂದ ಮತ್ತೆ 2 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ ಆದಮೇಲೆ 2 ಚೈನ್ಸ್ ಹಾಕಿ 2 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ನೋಡಿ ಇವಾಗ ತುಂಬ ಡಿಫ್ರೆಂಟ್ ಆಗಿದೆ. ಈ ಲಾಕ್ ಮಾಡ್ಕೊಂಡ್ಮೇಲೆ ಈ ನೀಡಲ್ ಹೀಗೆ ಇರಲಿ. ಇದಕ್ಕೆ ಒಂದು ಬೀಡನ್ನ ಹಾಕ್ಕೋಬೇಕು. ನೀಡಲ್ನ ಹೊರಗಡೆ ತೆಗಿಬೇಡಿ, ಹಾಗೆ ಒಂದು ಬೀಡನ್ನ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಈ ಥರ 8 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದರೆ ಸೂಜಿ ಮೇಲೆ 4 ದಾರ ಇರುತ್ತೆ. 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥ್ರೆಡ್ನ ಬೀಡ್ ಒಳಗಡೆಯಿಂದ ನೆಕ್ಸ್ಟ್ ಬೀಡ್ ಹಿಂದೆ ಇನ್ನೊಂದು ಥ್ರೆಡ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಕೂಡ ನಾವು ಈ ಥರ ಹೊರಗೆ ತೆಗಿಬೇಕು. ನೋಡಿ ಈ ಥರ. ಈಗ ಮತ್ತೆ ಈ ನೀಡಲ್ ಹೀಗೆ ಇರಲಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 8 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಿ ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಇನ್ನೊಂದು ದಾರ ಇದೆಯಲ್ಲ ಅದನ್ನು ಬೀಡ್ ಒಳಗಡೆಯಿಂದ ಬೀಡ್ ಹಿಂದ್ಗಡೆ ಇರೋ ದಾರದಲ್ಲಿ ಹೊರಗಡೆ ತೆಗಿಬೇಕು. ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಬೀಡ್ ಕೂಡ ಅದರ ಒಳಗಡೆ ಬರುತ್ತೆ. ಎಕ್ಸ್ಟ್ರಾ ನಾವು ಬೀಡ್ ಹಾಕಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದರ ಒಳಗಡೆ ಬಂದುಬಿಡುತ್ತೆ. ನೋಡಿ ಮತ್ತೊಂದು ಬೀಡ್ ಹಾಕ್ಕೊಳ್ಳಿ. ನೀಡಲ್ನ ಹೊರಗಡೆ ತೆಗಿಬಾರ್ದು, ಹಾಗೆ ಇರಲಿ. ಬೀಡ್ ಹಾಕಿ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ಈ ದಾರನ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗೆದು ನೆಕ್ಸ್ಟ್ ಈ ಥ್ರೆಡ್ಡಿಂದ ಕೂಡ ಹೊರಗಡೆ ತೆಗಿಬೇಕು. ಮತ್ತೆ ನೀಡಲ್ ಹಾಗೆ ಇರಲಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ನೀಡಲ್ನ 8 ಚೈನ್ ಗ್ಯಾಪಲ್ಲಿ ಹಾಕಬೇಕು. ದಾರನ ತಂದು 2ರಲ್ಲಿ 1 ನೆಕ್ಸ್ಟ್ 2ರಲ್ಲಿ 1 ನೆಕ್ಸ್ಟ್ ಈ ಥ್ರೆಡ್ನ ಈ ಬೀಡಿಂದ ಹೊರಗಡೆ ತೆಗೆದು ನೆಕ್ಸ್ಟ್ ಈ ಥ್ರೆಡ್ಡಿಂದ ಕೂಡ ಹೊರಗಡೆ ತೆಗಿಬೇಕು. ನೋಡಿ ತ್ರಿಬಲ್ ಕ್ರೋಶ ಕಂಬ ಬರುತ್ತೆ. ಇದೇ ಥರ ನಾವು ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಎಷ್ಟು ಬೀಡ್ ಬರುತ್ತೋ ನೋಡಿಕೊಂಡು ಮಾಡ್ಕೋಬೇಕು 8 ಚೈನ್ ಗ್ಯಾಪಲ್ಲಿ. ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಬೀಡ್ ಹಾಕಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 ನೆಕ್ಸ್ಟ್ 2ರಲ್ಲಿ 1 ನೆಕ್ಸ್ಟ್ ಈ ಥ್ರೆಡ್ನ ಬೀಡ್ ಒಳಗಡೆಯಿಂದ ನೆಕ್ಸ್ಟ್ ಹಿಂದ್ಗಡೆ ಇರುತ್ತಲ್ಲ ಆ ಥ್ರೆಡ್ಡಿಂದ ಕೂಡ ಹೊರಗಡೆ ತೆಗಿಬೇಕು. ಈ ಥರ. ಓಕೆ, ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ ಈ ಥರ ಬಂದಿದೆ. ಇಲ್ಲಿ ನಾನು 9 ಬೀಡ್ಗಳನ್ನು ಹಾಕಿದ್ದೀನಿ. ಇದನ್ನು ಈ 2 ಚೈನ್ ಇದೆಯಲ್ಲ ಇಲ್ಲಿ ಲಾಕ್ನ ಮಾಡ್ಕೊತೀನಿ. ಇದ್ರ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್. 2 ಚೈನ್ ಲಾಕ್ ಮೇಲೆ ಲಾಕ್ನ ತಗೋತೀನಿ. ಓಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ಆರ್ಚ್. ಬೀಡ್ ಅದ್ರ ಒಳಗಡೆ ಬಂದಿದೆ. ಇಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. 2 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಅಥವಾ ಸಿಂಗಲ್ ಕ್ರೋಶ. ಇಲ್ಲಿಂದ ಮತ್ತೆ 2 ಚೈನ್ಸ್ 2 ಚೈನ್ ಹಾಕಿ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ. ಇಲ್ಲಿಂದ ಇವಾಗ ಈ ನೀಡಲ್ ಹೀಗೆ ಇರಲಿ. ಇದಕ್ಕೆ ಒಂದು ಬೀಡನ್ನ ಮಾಡ್ಕೊಳ್ಳೋಣ. ಬೀಡ್ ಹಾಕ್ತೀನಿ ನೀಡಲ್ ಒಳಗಡೆ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. 8 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಬೇಕು. ನೆಕ್ಸ್ಟ್ ಈ ಥ್ರೆಡ್ನ ಬೀಡ್ ಹಾಗೆ ಹಿಂದ್ಗಡೆ ಇರೋ ಥ್ರೆಡ್ಡಿಂದ ಹೊರಗಡೆ ತೆಗಿಬೇಕು. ಈ ಥರ. ಮತ್ತೆ ಈ ನೀಡಲ್ ಹಾಗೆ ಇರಲಿ. ಇದಕ್ಕೆ ಮತ್ತೊಂದು ಬೀಡನ್ನ ಹಾಕ್ತೀನಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು 2ರಲ್ಲಿ 1 ನೆಕ್ಸ್ಟ್ 2ರಲ್ಲಿ 1 ಈ ಥ್ರೆಡ್ನ ಬೀಡ್ ಹಾಗೆ ನೆಕ್ಸ್ಟ್ ಥ್ರೆಡ್ಡಿಂದ ಹೊರಗಡೆ ತೆಗಿಬೇಕು. ಇದೇ ಥರ ಇಲ್ಲೂ ಕೂಡ
ಫಸ್ಟ್ ಆರ್ಚ್ಗೆ ಮಾಡ್ಕೊಂಡಿರ್ತೀವಲ್ಲ, ಎಷ್ಟು ಬೀಡ್ ಬಂದಿರುತ್ತೋ ಇಲ್ಲೂ ಕೂಡ ಸೇಮ್ ಕೌಂಟಿಂಗಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡಿಕೊಂಡಾಗ ಮಾತ್ರ ಆರ್ಚ್ ಸೈಜು ಸೇಮ್ ಕಾಣಿಸುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಕಾಣಿಸುತ್ತೆ. ಮೊದಲು ಆರ್ಚ್ಗೆ ನಾವು ಎಷ್ಟು ಹಾಕ್ಕೊಂಡಿರ್ತೀವೋ ನೆಕ್ಸ್ಟ್ ಪ್ರತಿಯೊಂದು ಆರ್ಚ್ಗೂ ಸೇಮ್ ಮಾಡ್ಕೋಬೇಕು ಡಿಸೈನ್. ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ 9 ಬೀಡ್ಗಳು ಬರೋ ಥರ ಆರ್ಚ್ನ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ, ನೀವು ಇಲ್ಲಿಗೂ ಕೂಡ ಎಂಡ್ ಮಾಡಿಕೊಂಡು ಮಿಡಲ್ನಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ಟೆಪ್ ಇದೆ, ತೋರಿಸ್ತೀನಿ. ಇದಾದಮೇಲೆ ಇಷ್ಟೇ ಸಾಕು ಅಂದರೂ ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್. ಲಾಸ್ಟಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ ಫಸ್ಟ್ ಸ್ಟೆಪ್ಪು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್. ನೀವು ಸೀರೆಗೆ ಹಾಕಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೀರೆಯು ಪಲ್ಲು ಅಪೋಸಿಟ್ ಕಲರ್ನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೆಕೆಂಡ್ ಸ್ಟೆಪ್ಗೆ ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್, ಇಲ್ಲಿಂದ 5 ಚೈನ್, 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋತೀನಿ. 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಸ್ಕಿಪ್ ಮಾಡಿ ಈ 2 ಬೀಡ್ಗಳ ಮಧ್ಯೆ ಥ್ರೆಡ್ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು, ಸೂಜಿ ಮೇಲೆ 3 ದಾರ ಇರುತ್ತೆ, ನೀಡಲ್ನ ಹಾಕಿ ದಾರನ ತಂದರೆ ನೋಡಿ, ಇನ್ನೊಂದು ಸಾರಿ ತೋರಿಸ್ತಿದ್ದೀನಿ. ಈ 2 ಬೀಡ್ಗಳಿದೆಯಲ್ಲ ಅದ್ರ ಮಧ್ಯದಲ್ಲಿ ಥ್ರೆಡ್ ಇದೆ ನೋಡಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತರಬೇಕು. ಇದು ಹಾಗೆ ಇಟ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು, ಇದು ಕೂಡ ಹಾಗೆ ಇರಲಿ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತನ್ನಿ. ಮತ್ತೊಂದು ಸಾರಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು, ನೀಡಲ್ನ ಹಾಕಿ ದಾರನ ತಂದು ಈ ಥರ ಇಟ್ಕೋಬೇಕು. 4 ಸರಿ ಮಾಡಿಕೊಂಡು ಈಗ ಒಟ್ಟಿಗೆ ದಾರನ ಲಾಕ್ ಮಾಡ್ಕೋಬೇಕು. ಈ ಥರ ಒಂದೇ ಸರಿ ಎಳ್ಕೋಬೇಕು. ಪಫ್ ಬರೋ ಥರ ಮಾಡ್ಕೊತಿದ್ದೀನಿ. ಈಗ ಇದನ್ನು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಫ್ ಬರುತ್ತೆ. ಇಲ್ಲಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ರೌಂಡ್ ಬೀಡು. ಈ ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ದಾರ ಹಾಗೆ ಇಟ್ಕೋಬೇಕು. ಮತ್ತೆ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ತಕೊಂಡು ಮತ್ತೆ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತೊಂದು ಸಾರಿ ಇಲ್ಲೂ ಕೂಡ 4 ಸಾರಿ ಮಾಡ್ಕೋತೀನಿ. ಈ ಥರ 4 ಸಾರಿ ಮಾಡಿಕೊಂಡು ಒಟ್ಟಿಗೆ ಈ ಥ್ರೆಡ್ನ ಒಳಗಡೆ ಎಳ್ಕೋಬೇಕು. ಈ ಥರ ದಾರನ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಪಫ್ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಮತ್ತೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ಕೊಳ್ಳಿ.
ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಬೀಡ್ಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ 2 ಚೈನ್ಸ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೊಳ್ಳಿ. ಇದನ್ನು ಟೈಟಾಗಿ ಎಳೆದಿಟ್ಕೊಂಡಿರಬೇಕು. ಇಲ್ಲೂ ಕೂಡ 4 ಟೈಮ್ಸ್ ಮಾಡ್ಕೋತೀನಿ. ಇದೇ ಥರ ಈ ಥರ 4 ಟೈಮ್ಸ್ ಮಾಡ್ಕೊಳ್ಳಿ. ಈಗ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಒಟ್ಟಿಗೆ ಈ ಥರ ದಾರನ ಎಳ್ಕೋಬೇಕು. ಈ ಸೈಡು ಈ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಇದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡಿ. ನೋಡಿ 5 ಪಫ್ ಬಂದಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್. ಇದನ್ನು ಇವಾಗ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲೆ ನಾನು ಲಾಕ್ನ ಮಾಡ್ಕೋತೀನಿ. ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಆರ್ಚು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಎಲ್ಲ ಥರದ ಗ್ರ್ಯಾಂಡ್ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಚೆನ್ನಾಗಿ ನೋಡಿ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲಿಂದ 5 ಚೈನ್ಸ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿಂದಾನೇ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ ಒಂದು ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು ನೆಕ್ಸ್ಟ್ 2ರಲ್ಲಿ ಒಂದು ಕಂಬ ಆಯಿತು. ಇಲ್ಲಿಂದ 2 ಚೈನ್ಸ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇದನ್ನು ಹಾಗೆ ಇಟ್ಕೋಬೇಕು. ಮತ್ತು ಸೇಮ್ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ದಾರನ ತಂದು ಅದು ಹಾಗೆ ಇರಲಿ. ಇಲ್ಲೂ ಕೂಡ 4 ಟೈಮ್ಸ್ ತೊಗೊಂಡು ಬರ್ತೀನಿ. ಈ ಥರ 4 ಟೈಮ್ಸ್ ಮಾಡಿಕೊಂಡು ಈ ದಾರನ ಒಟ್ಟಿಗೆ ಎಳ್ಕೋಬೇಕು. ಈ ಥರ ಒಟ್ಟಿಗೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಹೋಲ್ಗಳ ಮಧ್ಯದಲ್ಲಿ 2 ಬೀಡ್ಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು ಅದು ಹಾಗೆ ಇಟ್ಕೋಬೇಕು. 4 ಟೈಮ್ಸ್ ಮಾಡ್ಕೊಳ್ಳಿ. ಈ ಥರ ಪಫ್ ಚೆನ್ನಾಗಿ ಕಾಣಿಸುತ್ತೆ. 5 ಟೈಮ್ಸ್ ಬೇಕಿದ್ದರೂ ಕೂಡ ಮಾಡ್ಕೋಬೋದು. ನಾನು 4 ಟೈಮ್ಸ್ ಮಾಡಿದ್ದೀನಿ. ಇವಾಗ ಈ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಈ ಥ್ರೆಡ್ನ ಒಟ್ಟಿಗೆ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನಾನು ಈ 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಲಾಸ್ಟಲ್ಲಿ 5 ಚೈನ್ಸ್ ಹಾಕ್ಕೋತೀನಿ. 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್. ಲಾಸ್ಟಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಆರ್ಚ್. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಬರುತ್ತೆ ಕುಚ್ಚು ಕಟ್ಟಿದ ಮೇಲೆ ಅಂತ ತೋರಿಸ್ತೀನಿ. ಈ ಲೇಸ್ನ ನೀವು ಪೂರ್ತಿಯಾಗಿ ಮಾಡಿಕೊಂಡು ಡೈರೆಕ್ಟಾಗಿ ಸೀರೆಗೆ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಮಷಿನಿಂದ ಸ್ಟಿಚ್ ಮಾಡ್ಕೋಬೋದು. ಕುಚ್ಚು ಕಟ್ಟಿದ ಮೇಲೆ ನೋಡಿ ಯಾವ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚನ್ನ ನಾನು ಆರ್ಚ್ ಲೆವೆಲ್ಲಿಗೆ ಕಟ್ಕೊಂಡಿದ್ದೀನಿ. ನೀವು ಬಫ್ ಬರೋ ಥರ ಮಿಡಲ್ನಲ್ಲಿ ಒಂದು ಬೀಡ್ ಹಾಕಿ ಕೂಡ ಕಟ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್.
ಈ ಡಿಸೈನ್ಗೆ ಪ್ರೈಸ್ ಬಂದು 500ಇಂದ 600ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್, ಗ್ರ್ಯಾಂಡ್ ಲುಕ್ ಬಂದಿತ್ತು. ಎಲ್ಲ ಥರದ ಮದುವೆ ಸ್ಯಾರಿ, ರಿಸೆಪ್ಷನ್ ಸ್ಯಾರಿಗಳಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.